ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ಬೇಕ್ರಿ ಸ್ಟೈಲಲ್ಲಿ ನಿಪ್ಪಟ್ಟು ಮಾಡೋದು ಹೇಗಂತ ನೋಡ್ಕೊಂಬರೋಣವಾ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1/4 ಕಪ್ ಆಗುವಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ನೀವು ಅಕಸ್ಮಾತ್ ಈ ವರಲಕ್ಷ್ಮಿ ಹಬ್ಬ ಬರ್ತಿದೆಯಲ್ವಾ, ಯಾರಾದರೂ ರೆಡಿಮೇಡ್ ತಂದು ಮಾಡ್ಕೊಳ್ಳೋರಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಬೇಗನೆ ಸುಲಭ ಅಂತಲೇ ಹೇಳ್ಬೋದು. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸೊ ಬಿಳಿ ಎಳ್ಳು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಪರವಾಗಿಲ್ಲ. ಮತ್ತು ಹಿಂಗು ಕೂಡ ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಕಾಯಿ ಬೀಜ ಮತ್ತು ಕಡಲೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಬಂದುಬಿಟ್ಟು ಹುರಿದ್ಬಿಟ್ಟು ಆ ಸಿಪ್ಪೆ ಎಲ್ಲ ತಗೊಂಡು ಸ್ವಲ್ಪ ಮಿಕ್ಸಿಲಿ ಒಂದೇ ಒಂದು ಸುಮ್ಮನೆ ಜಾಸ್ತಿನೂ ಇಲ್ಲ, ಸುಮ್ಮನೆ ಹಿಂಗೆ ಎತ್ಬಿಟ್ಟೆ ಅಷ್ಟೇ. ಇಲ್ಲಾಂದರೆ ಕುಟ್ಟಾಣಿಗೆ ಇದ್ದರೆ ಕುಟ್ಕೊಳ್ಳಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಕಾಯಿಸಿರೋ ಅಂಥ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನೀರು ಇದ್ರ ಜೊತೆಗೆ ತಣ್ಣೀರಲ್ಲೇ ನಾನು ಮಿಕ್ಸ್ ಮಾಡ್ತಿರೋದು. ನೀರು ಮಿಕ್ಸ್ ಮಾಡಬೇಕಾದ್ರೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅತಿಯಾಗಿ ನೀರು ಆಗಬಾರ್ದು. ಸೊ ನೀರು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಈ ಚಪಾತಿ ಹಿಟ್ಟು ಕಳಿಸ್ತೀವಲ್ಲ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಹೊರಗಡೆ ತಂದು ಅದು ಯಾವ ಎಣ್ಣೆಲಿ ಮಾಡಿರ್ತಾರೋ ಗೊತ್ತಿಲ್ಲ, ಎಕ್ಸ್ಪಿರಿ ಡೇಟು ಮತ್ತು ಹೈಜಿನಿಕ್ಕು ಇದು ಯಾವುದೂ ಇರೋದಿಲ್ಲ. ಅದೇ ಒಂದು 10-15 ನಿಮಿಷ ಟೈಮ್ ಕೊಟ್ಟರೆ ನಾವೇ ಮನೇಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು. ನೋಡಿ ಈ ರೀತಿ ರೆಡಿಯಾಗಿದೆ. ಸೊ ಇದು ಚಪಾತಿ ಹೇಗೆ ಒತ್ತುತ್ತೀವೋ ಅದೇ ರೀತಿ ಒತ್ಕೋಬೋದು. ಈ ಥರ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದು ಬೇಕಂದರೆ ಎಲ್ಲ ಒಟ್ಟಿಗೆ ಒತ್ಬಿಟ್ಟು ಒಂದು ಯಾವ್ದಾದ್ರು ಕ್ಯಾಪ್ ಬರುತ್ತಲ್ಲ ಅದರಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಎಣ್ಣೆ ನಾನು ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ನಿಪ್ಪಟ್ಟು ಇದನ್ನು ಬಿಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಸ್ವಲ್ಪ ಕಾಯ್ದಿರುತ್ತಲ್ಲ ಆವಾಗವಾಗ ಬಿಡ್ತಾರೆ, ಇಲ್ಲಾಂದರೆ ಅಂಟ್ಕೊಂಬಿಡುತ್ತೆ. ಸೊ ಈ ರೀತಿ ನೀಟಾಗಿ ಒಂದೊಂದೇ ಬಿಟ್ಕೊಂಡು ಬರ್ತಾಯಿದ್ದೀನಿ. ಇದು ಜಾಸ್ತಿ ಸೀದೋದ್ರೂ ಕೂಡ ಚೆನ್ನಾಗಿರಲ್ಲ, ಹಾಗಂತ ಬೇಯದೇ ಇದ್ದರೂ ಕೂಡ ಚೆನ್ನಾಗಿರಲ್ಲ. ನಿಮ್ಗೆ ಗೊತ್ತಿರುತ್ತಲ್ವ ನಿಪ್ಪಟ್ಟನ್ನ ಅದಕ್ಕೆ ಬೇಯಿಸ್ಕೊಬೇಕಂತ. ನೀಟಾಗಿ ಅದು ಕಲರ್ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಇದು ಕಡಿಮೆ ಉರಿನಲ್ಲಿ, ಒಂದು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಇದು ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಜಾಸ್ತಿ ಉರಿನಲ್ಲಿ ಮಾಡಿಕೊಂಡ್ರೆ ಅಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೋಡಿ, ಮುರಿದು ತೋರಿಸ್ತೀನಿ. ಹಾಗೆ ಪಟ್ ಅಂತ ಸೌಂಡ್ ಬರುತ್ತೆ, ಅಷ್ಟು ಕ್ರಿಸ್ಪಿಯಾಗಿತ್ತು. ಟೇಸ್ಟು ಕೂಡ ಅಷ್ಟೇ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೇಮ್ ನಾವು ಬೇಕ್ರಿಲಿ ಹೇಗೆ ತಿಂತೀವಲ್ಲ, ಸೊ ಅದೇ ರೀತಿ. ವರಲಕ್ಷ್ಮಿ ಹಬ್ಬ ಇರಲಿ, ದೀಪಾವಳಿ ಹಬ್ಬ ಇರಲಿ, ಯಾವುದೇ ಒಂದು ಹಬ್ಬ ಇರಲಿ, ಹೊರಗಡೆಯಿಂದ ತಂದು ಕೆಲವರು ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಪಾಪ ಹೊರಗಡೆ ರೆಡಿಮೇಡ್ ತೊಗೊಂಬಂದು ಮಾಡ್ತಾರೆ. ಸೊ ಆ ಥರ ಬೇಡ, ನಿಮಗೆ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಪಟಾಪಟ ಅಂತ ಮಾಡ್ಕೊಂಬಿಡ್ಬೋದು, ಅಷ್ಟು ಸುಲಭವಾಗಿದೆ ಇದು. ಸೊ ಟೈಮ್ ಕೊಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.